ಇವತ್ತು ತುಂಬಾ ರುಚಿಯಾಗಿರುವಂತಹ ಆಂಧ್ರ ಶೈಲಿಯ ಪೆಸರಾವಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ಫ್ರೆಂಡ್ಸ್, ತುಂಬ ಹೊತ್ತು ಇಂಟ್ರಡಕ್ಷನ್ ಎಲ್ಲ ಕೊಡಲ್ಲ, ಬೇಗ ಬೇಗ ಹೇಗೆ ಮಾಡೋದು ಅಂತ ಹೇಳ್ಕೊಳ್ತಾ ಹೋಗ್ತೀನಿ. ನಾನು ಮಾವಿನಕಾಯಿನ ಕ್ಲೀನಾಗಿ ತೊಳೆದು ಒರೆಸಿ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾರಾಕಿ ತೆಗೆದಿಟ್ಕೊಂಡ್ರೆ ಶೆಲ್ಫ್ ಲೈಫ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಪೆಸರಾವಕಾಯಿ ಅಂದರೆ ಹೆಸರುಬೇಳೆಯನ್ನು ಉಪಯೋಗಿಸಿ ಮಾಡುವಂತಹ ಉಪ್ಪಿನಕಾಯಿಗೆ ಪೆಸರಾವಕಾಯಿ ಅಂತ ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ 1 ಕಪ್ಪಷ್ಟು ಹೆಸರುಬೇಳೆನ ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ. ತುಂಬ ಫ್ರೈ ಆಗಬಾರ್ದು. ನೋಡಿ, ಈ ರೀತಿ ಫ್ರೈ ಆದರೆ ಸಾಕು. ಸ್ವಲ್ಪ ಹೊತ್ತು 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬರ್ನ್ ಆಗೋದಕ್ಕೆ ಹೋಗಬಾರ್ದು. ಈ ರೀತಿ ಫ್ರೈ ಮಾಡಿ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡಿ ತೆಗೆದಿಟ್ಕೊಳ್ತೀನಿ. ಉಪ್ಪಿನಕಾಯಿ ಮಾಡೋದಕ್ಕೆ ಅಳತೆ ತುಂಬ ಮುಖ್ಯ. ಆದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಏನೂ ತೊಂದರೆ ಇಲ್ಲ. ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ತುಂಬ ಸಿಂಪಲ್ ಮೆಥಡೇ ಉಪ್ಪಿನಕಾಯಿ ಮಾಡೋದಕ್ಕೆ. ನಾನಿಲ್ಲಿ 6 ಕಪ್ಪಷ್ಟು ಮಾವಿನಕಾಯಿ ತೊಗೊಂಡ್ರೆ ಇಲ್ಲಿ 1 ಕಪ್ಪಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3/4 ಕಪ್ಪಷ್ಟು ಉಪ್ಪಿನ ಪುಡಿ, ನಾನು ಕಲ್ಲುಪ್ಪನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಆರಿದ ಮೇಲೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. 1/4 ಸ್ಪೂನಷ್ಟು ಇಂಗು ಪುಡಿ. ನಾವು ಹುರಿದು ಪುಡಿ ಮಾಡಿರುತ್ತೆ ಹೆಸರುಬೇಳೆ ಪುಡಿನೂ ಹಾಕ್ಕೊಳ್ಳೋಣ. ಈ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ತಪ್ಪದೆ ಮನೇಲಿ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಅನ್ನದ ಜೊತೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ನಾವಿಲ್ಲಿ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀವಿ. ಇದನ್ನು ಅಷ್ಟೇ ನೀವು 1 ಕಪ್ ಹಾಕ್ಕೊಳ್ಳಿ. ಯಾವಾಗಲೇ ಆಗಲಿ ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಒಳ್ಳೆಯದು. ಸ್ವಲ್ಪ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ, ತುಂಬ ದಿನ ಇಟ್ಕೊಂಡು ತಿನ್ಬೋದು. ಸ್ವಲ್ಪ ನಾನು ಇವತ್ತು 1 ಕಪ್ ಯೂಸ್ ಮಾಡ್ತೀನಿ. ಕಡಿಮೆ ಅನಿಸಿದ್ರೆ ಮಾತ್ರ ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ಕೊಡಬೇಕು. ನೀವು ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಬೇಕಾದ್ರೂ ಹಾಕ್ಬಹುದು, ಸ್ವಲ್ಪ ಸಾಸಿವೆ ಪುಡಿನೂ ಹಾಕ್ಬೋದು, ಮೆಂತ್ಯನೂ ಹಾಕ್ಬೋದು. ಏನು ಬೇಡ, ಇದೇ ರೀತಿ ಸಿಂಪಲ್ಲಾಗಿ ಪೆಸರಾವಕಾಯಿ ಮಾಡ್ಕೊಳ್ಳಿ. ಹೆಸರುಬೇಳೆ ಉಪಯೋಗಿಸಿ ಮಾಡೋದ್ರಿಂದ ಇದು ತುಂಬಾ ರುಚಿಯಾಗಿರುತ್ತೆ. ಅನ್ನದ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ರಾತ್ರಿ ಎಲ್ಲ ಹೀಗೆ ಮುಚ್ಚಳವನ್ನು ಮುಚ್ಚಿಡ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡಬಹುದು ಉಪ್ಪಿನಕಾಯಿ ಎಷ್ಟು ಚೆನ್ನಾಗಾಗಿದೆ ಅಂತ. 2 ರಿಂದ 3 ದಿನ ಬೇಕಾಗುತ್ತೆ ಉಪ್ಪಿನಕಾಯಿ ರೆಡಿ ಆಗೋದಕ್ಕೆ. ಒಂದಿನ ಬಿಸಿಲಲ್ಲಿ ಇಟ್ಟು ತೆಗೆದಿಟ್ಕೊಳ್ಳಿ. ಹಾಗೆ ಒಂದ್ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ. ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಉಪ್ಪು ಖಾರ ಹಾಕ್ಕೊಳ್ಳಿ. ಸ್ವಲ್ಪ ನಾವು ಈ ಉಪ್ಪಿನಕಾಯಿನ 3 ತಿಂಗಳವರೆಗೂ ಇಟ್ಕೊಂಡು ತಿನ್ಬಹುದು. ನಿಮಗೆ ಈಗಾಗಲೇ ಸುಮಾರು ಡಿಫ್ರೆಂಟ್ ಆಗಿರುವಂಥ ಉಪ್ಪಿನಕಾಯಿ ರೆಸಿಪಿಗಳನ್ನೆಲ್ಲ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಚೆಕ್ ಮಾಡಿ. ಬಿಸಿ ಅನ್ನೋದ ಜೊತೆ ಈ ಮಾವಿನಕಾಯಿ ಉಪ್ಪಿನಕಾಯಿ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಈ ಹೆಸರುಬೇಳೆ ಉಪ್ಪಿನಕಾಯಿ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಒಂದು ರೀತಿ ಲೈಫ್ ಸೇವರ್ ರೆಸಿಪೀಸ್ ಅಂತ ಕೂಡ ಹೇಳ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.